10ನೇ ವರ್ಗ ಅಧ್ಯಾಯ 9 ಅನುವಂಶೀಯತೆ ಮತ್ತು ಜೀವ ವಿಕಾಸ. ಪ್ರಶ್ನೆ 1. ಮೆಂಡೆಲರ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನು ತೆಗೆದುಕೊಳ್ಳಲಾಗಿದೆ. ಇವುಗಳಿಂದ ಪಡೆದ ಸಂತತಿಯೆಲ್ಲವೂ ನೇರಳೆ ಹೂಗಳನ್ನು ಹೊಂದಿವೆ, ಆದರೆ ಅರ್ಧದಷ್ಟು ಕುಬ್ಜವಾಗಿವೆ. ಇದರಿಂದ ನಾವು ಎತ್ತರ ಸಸ್ಯದ ತಿಳಿಗುಣವನ್ನು ಹೇಗೆ ಸೂಚಿಸಬಹುದು? ಉತ್ತರ ಸಿ. TTWW. ಉತ್ತರ ಪ್ರಶ್ನೆ 2. ಸಮರೂಪಿ ಅಂಗಗಳಿಗೆ ಉದಾಹರಣೆ ಎಂದರೆ? ಉತ್ತರ ಬಿ. ನಮ್ಮ ಹಲ್ಲುಗಳು ಮತ್ತು ಆನೆ ದಂತಗಳು. ಪ್ರಶ್ನೆ 4. ಅಧ್ಯಯನ 1ರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿಂದ ಮಕ್ಕಳು ತಿಳಿಗಣ್ಣಿನ ಪೋಷಕರು ಹೊಂದಿರುತ್ತಾರೆ ತಿಳಿದು ಬಂದಿದೆ. ಇದನ್ನಾಧರಿಸಿ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಭಾವ ಅಥವಾ ದುರ್ಬಲವೇ, ಏಕೆ ಅಥವಾ ಏಕಲ್ಲ? ಉತ್ತರ ತಿಳಿ ಬಣ್ಣ ಕಣ್ಣುಗಳಿರುವ ಮಕ್ಕಳಿಗೆ ಲಿಂಗಾಣುಗಳು LL ಅಥವಾ LI ಅಥವಾ AI ಆಗಿರಬಹುದೆಂದು ಊಹಿಸೋಣ. ಒಂದು ವೇಳೆ ಮಕ್ಕಳು LL ಲಿಂಗಾಣುಗಳನ್ನು ಹೊಂದಿದರೆ ಅವರ ಪೋಷಕರು ಕೂಡ LL ಲಿಂಗಾಣುಗಳನ್ನು ಹೊಂದಿರಬೇಕು. LL × LL LL. ಒಂದು ವೇಳೆ ಮಕ್ಕಳು AI ಲಿಂಗಾಣುಗಳು ಹೊಂದಿದರೆ ಅವರ ಪೋಷಕರು ಕೂಡ AI ಲಿಂಗಾಣುಗಳನ್ನು ಹೊಂದಿರಬೇಕು. II × II. ಆದ್ದರಿಂದ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವೇ ಅಥವಾ ದುರ್ಬಲವೇ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರಶ್ನೆ 5. ಅಧ್ಯಯನ ಕ್ಷೇತ್ರಗಳಾದ ಜೀವ ವಿಕಾಸ ಹಾಗೂ ವರ್ಗೀಕರಣ ಹೇಗೆ ಅಂತರ ಸಂಬಂಧಿಸಿವೆ? ಉತ್ತರ ಜೀವಿಗಳ ಆಂತರಿಕ ಮತ್ತು ಬಾಹ್ಯ ಗುಣಲಕ್ಷಣಗಳಿಗೆ ಅನುಸಾರವಾಗಿ ಅಥವಾ ಅವು ವಿಕಾಸ ಹೊಂದಿದ ರೀತಿ ಅನುಗುಣವಾಗಿ ವ್ಯವಸ್ಥಿತವಾಗಿ ಗುಂಪುಗೂಡಿಸುವುದಕ್ಕೆ ವರ್ಗೀಕರಣ ಎನ್ನುವರು. 2 ಪ್ರಭೇದಗಳ ಸಾಮಾನ್ಯ ಲಕ್ಷಣಗಳು ಹೆಚ್ಚಿಸಿದಂತೆಲ್ಲ ಅವುಗಳ ನಡುವಿನ ಸಂಬಂಧವು ನಿಕಟವಾಗುತ್ತದೆ. ನಿಕಟ ಸಂಬಂಧವಿದ್ದಷ್ಟು ಇತ್ತೀಚಿನ ಸಾಮಾನ್ಯ ಪೂರ್ವಜನರನ್ನು ಹೊಂದಿರುತ್ತವೆ. ಉದಾಹರಣೆಗೆ, ಒಬ್ಬ ಸೋದರ ಸೋದರಿಯರು ನಿಕಟ ಸಂಬಂಧಗಳಾಗಿರುತ್ತಾರೆ. ಒಂದು ಪೀಳಿಗೆ ಹಿಂದೆ ಅವರು ತಮ್ಮ ಪೋಷಕರನ್ನು ಸಾಮಾನ್ಯ ಪೂರ್ವಜರಾಗಿ ಹೊಂದಿರುತ್ತಾರೆ. ಆ ಹುಡುಗಿ ಅಥವಾ ಸೋದರ ಸಂಬಂಧಿಕರೇ ಆಗಿದ್ದರೂ ಅವಳ ಸೋದರನಷ್ಟು ನಿಕಟವಲ್ಲ, ಏಕೆಂದರೆ ಸೋದರ ಸಾಮಾನ್ಯ ಪೂರ್ವಜರಾದ ಅಜ್ಜ ಅಜ್ಜಿಯರ ಅವರಿಗಿಂತ 2 ಪೀಳಿಗೆ ಹಿಂದಿನವರು, ಮೊದಲ ಪೀಳಿಗೆಯರಲ್ಲ. ಆದ್ದರಿಂದ ಜೀವವಿಕಾಸೀಯ ಸಂಬಂಧಗಳು ಪ್ರತಿಬಿಂಬವೇ ವರ್ಗೀಕರಣವೆಂದು ತಿಳಿಯಬಹುದು. ಪ್ರಶ್ನೆ 6. ರಚನಾರೂಪಿ ಹಾಗೂ ಕಾರ್ಯರೂಪಿ ಅಂಗಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ ಮೂಲ ವಿನ್ಯಾಸ ಒಂದೇ ಆಗಿದ್ದು ಮಾಡುವ ಕಾರ್ಯ ಭಿನ್ನವಾಗಿರುವ ಅಂಗಗಳೇ ರಚನಾರೂಪಿ ಅಂಗಗಳು. ಉದಾಹರಣೆಗೆ, ಹಕ್ಕಿಗಳು, ಸರೀಸೃಪಗಳು, ಉಭಯವಾಸಿಗಳಿರುತ್ತವೆ. ಸ್ತನಿಗಳಿಗೂ 4 ಕಾಲುಗಳಿವೆ, ಆದರೆ ಅವು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವಂತಹ ಮಾರ್ಪಾಡಾಗಿವೆ. ಮಾಡುವ ಕಾರ್ಯ ಒಂದೇ ಆಗಿದ್ದು ಮೂಲ ವಿನ್ಯಾಸ ಬೇರೆ ಬೇರೆ ಆಗಿರುವ ಅಂಗಗಳೇ ಕಾರ್ಯನಿರೂಪಿ ಅಂಗಗಳು. ಉದಾಹರಣೆಗೆ, ಹಕ್ಕಿ ಬಾವಲಿ ರೆಕ್ಕೆಗಳು ನೀಳವಾದ ಬೆರಳು ನಡುವೆ ಚರ್ಮದ ಮಡಿಕೆಗಳಾಗಿವೆ. ಹಕ್ಕಿಗಳ ರೆಕ್ಕೆಗಳು ತೋಳಿನುದ್ದಕ್ಕೂ ಆವರಿಸಿರುವ ಗರಿಪುಕ್ಕಿಗಳಿಂದ ಆಗಿವೆ. ಪ್ರಶ್ನೆ 7. ನಾಯಿಯೊಂದರ ಕೂದಲ ಬಣ್ಣದ ಪ್ರಬಲತೆಯನ್ನು ಕಂಡುಹಿಡಿಯುವ ಗುರಿ ಇರುವ ಯೋಜನೆಯೊಂದನ್ನು ನಿರೂಪಿಸಿ. ಉತ್ತರ ನಾಯಿ ಕೂದಲು ಬಣ್ಣಕ್ಕೆ ಬೇರೆ ಬೇರೆ ಜೀನ್ಗಳು ಕಾರಣವಾಗಿವೆ. ಸುಮಾರು 11 ಜೀನ್ ನಮೂನೆಗಳನ್ನು ಗುರುತಿಸಲಾಗಿದೆ. ABCDEFGMPST. ನಾಯಿ ತನ್ನ ಪೋಷಕರಿಂದ ತಲಾ 1 ಜೀನ್ ಅನ್ನು ಪಡೆಯುತ್ತದೆ. ಪ್ರಬಲವಾಗಿರುವ ಅಂಶವು ಅಲ್ಲಿ ವ್ಯಕ್ತರೂಪದಲ್ಲಿ ಪ್ರಕಟವಾಗುತ್ತದೆ. ಉದಾಹರಣೆಗೆ, ಬಿ ಜೀನ್ ನಮೂನೆಯಲ್ಲಿ ನಾಯಿಯ ಕಪ್ಪು ಅಥವಾ ಕಂದು ಕೂದಲ ಬಣ್ಣವನ್ನು ಪಡೆಯುತ್ತವೆ. ಒಂದು ಪೋಷಕ ಶುದ್ಧ ಕಪ್ಪು ತಳಿ ಮತ್ತು ಇನ್ನೊಂದು ಪೋಷಕ ಶುದ್ಧ ಕಂದು ತಳಿ ಎಂದು ಊಹಿಸಿದರೆ, BB ಮತ್ತು ಸ್ಮಾಲ್ ಬಿ ಮತ್ತು ಬಿ, ಕ್ಯಾಪಿಟಲ್ ಬಿ ಮತ್ತು ಸ್ಮಾಲ್ ಬಿ. ಇಲ್ಲಿ ಎಲ್ಲ ನಾಯಿಮರಿಗಳು ಕಪ್ಪು ಬಣ್ಣದ ಕೂದಲನ್ನು ಹೊಂದಿರುತ್ತವೆ, ಆದರೆ ಅವು 2 ಗುಣಗಳ ಜೀನ್ ಅನ್ನು ಹೊಂದಿರುತ್ತವೆ. ಆದರೆ ಕಪ್ಪು ಮತ್ತು ಕಂದು. ಒಂದು ವೇಳೆ ಈ ನಾಯಿ ತಮ್ಮಲ್ಲಿ ಸಂತಾನೋತ್ಪತ್ತಿ ನಡೆಸಿದರೆ ಅವು 1:2:1 ಅನುಪಾತದಲ್ಲಿ ಶುದ್ಧ ಕಪ್ಪು ಅಥವಾ ಕಂದು ಬಣ್ಣದ ಮರಿಗಳನ್ನು ಉತ್ಪಾದಿಸುತ್ತವೆ. ಪ್ರಶ್ನೆ 8. ಜೀವವಿಕಾಸೀಯ ಸಂಬಂಧಗಳನ್ನು ನಿರ್ಧರಿಸುವ ಪಳೆಯುಳಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರ ಪಳೆಯುಳಿಕೆಯು ಅಂಗರಚನೆ, ವಿಶ್ಲೇಷಣೆ, ಜೀವವಿಕಾಸೀಯ ಸಂಬಂಧಗಳು ಎಷ್ಟು ಹಿಂದಿನವೆಂದು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಆದರೆ ಅವೆಲ್ಲವೂ ಭೂಚರಿತ್ರೆಯಲ್ಲಿ ಏನಾಗಿರಬಹುದೆಂಬ ಊಹೆಗಳಷ್ಟೇ.
ಅಂಗರಚನಾ ಅಧ್ಯಯನಗಳನ್ನು ಈಗ ಜೀವಂತವಾಗಿರುವ ಪ್ರಭೇದಗಳ ಮೇಲಷ್ಟೇ ಅಲ್ಲದೆ ಅಳಿದು ಹೋಗಿರುವ ಪ್ರಭೇದಗಳು ಮೇಲೆಯೂ ನಡೆಸಬಹುದು. ಅಳಿದು ಹೋಗಿರುವ ಪ್ರಭೇದಗಳು ನಮಗೆ ಪಳೆಯುಳಿಕೆ ಮೂಲಕ ತಿಳಿಯುತ್ತವೆ. ಭೂಮಿಯನ್ನು ಅಗೆಯುತ್ತಾ ಹೋದರೆ ಪಳೆಯುಳಿಕೆ ಸಿಗಲಾರಂಭಿಸುತ್ತವೆ. ಮೇಲ್ಪದರದಲ್ಲಿ ಸಿಗುವ ಪಳೆಯುಳಿಕೆಯು ಆಳಪದರದಲ್ಲಿನ ಪಳೆಯುಳಿಕೆಗಳಿಗಿಂತ ಇತ್ತೀಚಿನ ಇರವಾಗಿರುತ್ತವೆ. ಪ್ರಶ್ನೆ 9. ನಿರ್ಜೀವ ದ್ರವಗಳಿಂದ ಜೀವದ ಉಗಮವಾಗಿದೆ ಎಂಬುದಕ್ಕೆ ನಮ್ಮ ಬಳಿ ಇರುವ ಸಾಕ್ಷ್ಯಾಧಾರಗಳೇನು? ಉತ್ತರ: ಜೆಬಿಎಸ್ ಹ್ಯಾಲ್ಡನ್ ಎಂಬ ಬ್ರಿಟಿಷ್ ವಿಜ್ಞಾನಿ ಭೂಮಿಯು ರೂಪುಗೊಂಡ ನಂತರ ಕಂಡುಬಂದ ನಿರವ ಅಣುಗಳಿಂದ ಜೀವದ ಉಗಮ ಪ್ರಾರಂಭವಾಗಿರಬಹುದೆಂದು ಸೂಚಿಸಿದರು. ಈಗಿರುವುದಕ್ಕಿಂತಲೂ ಭಿನ್ನವಾಗಿದ್ದ ಆ ಸಮಯದಲ್ಲಿ ಭೂಮಿಯ ಮೇಲಿದ್ದ ಪರಿಸ್ಥಿತಿಯು ಬಹುಶಃ ಜೀವದ ಉಗಮಕ್ಕೆ ಅಗತ್ಯವಾಗಿದ್ದ ಸಾವಯವ ಅಣು ಉತ್ಪಾದನೆಗೆ ಸಹಾಯವಾಗಿರಬಹುದೆಂದು ಊಹಿಸಿದರು. ಹೀಗೆ ಮುಂದುವರೆದು ರಾಸಾಯನಿಕ ಸಂಶ್ಲೇಷಣೆಗಳಿಂದ ಪ್ರಾಚೀನ ಜೀವಿಗಳು ಉಂಟಾಗಿರಬಹುದು. ಪ್ರಾಚೀನ ಭೂಮಿ ಮೇಲಿದ್ದ ಪರಿಸ್ಥಿತಿ ಹೋಲುವ ಮಿಥೇನ್, ಅಮೋನಿಯಾ, ಹೈಡ್ರೋಜನ್ ಸಲ್ಫೈಡ್, ಅದರ ಆಕ್ಸಿಜನ್ ರಹಿತ ವಾತಾವರಣವು ನೀರಿನ ಮೇಲೆ ಸ್ಕ್ಯಾನಿಯಲ್ ಮಿಲ್ಲರ್ ಮತ್ತು ಹೆರಾಲ್ಡ್ ಯುರಿಯವರು ನಿರ್ಮಿಸಿದರು. ಇದನ್ನು 100 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿಟ್ಟರು ಮತ್ತು ಮಿಂಚಿನ ರೀತಿ ವಿದ್ಯುತ್ ಕಿಡಿಗಳನ್ನು ಅನಿಲ ಮಿಶ್ರಣಗಳನ್ನು ಹಾಯಿಸಿದರು. ಒಂದು ವಾರ ನಂತರ ನೋಡಿದಾಗ ಮಿಥೇನ್ ಅಲ್ಲಿಂದ 15% ಕಾರ್ಬನ್ ಸರಳ ಸಾಯುವ ಸಂಯುಕ್ತಗಳಾಗಿ ಪರಿವರ್ತನೆಯಾಗಿದ್ದ, ಅದರಲ್ಲಿ ಪ್ರೋಟೀನ್ ರಚನೆ ಅಗತ್ಯವಾಗಿದ್ದ ಅಮೈನೋ ಆಮ್ಲವು ಉಂಟಾಗಿದ್ದವು. ಪ್ರಶ್ನೆ 10. ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಖಿನ್ನತೆಗಳಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಖಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ ಎಂಬುದನ್ನು ವಿವರಿಸಿ. ಉತ್ತರ: ಲೈಂಗಿಕ ಸಂತಾನೋತ್ಪತ್ತಿಯು ಸಂತಾನೋತ್ಪತ್ತಿಯ ಸಮಯದಲ್ಲಿ ಎರಡು ವಿಭಿನ್ನ ಜೀವಿಗಳು DNA ಅಣುಗಳ ಸೇರುವಿಕೆ ಪ್ರಕ್ರಿಯೆಯನ್ನು ಸಂಯೋಜಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಹೆಚ್ಚು ಖಿನ್ನತೆಗಳು ಉಂಟಾಗುತ್ತವೆ. ಈ ಭಿನ್ನತೆಗಳು ಜೀವಿಗಳು ಯಾವುದೇ ಭೌಗೋಳಿಕ ಪರಿಸ್ಥಿತಿಯ ಬದುಕುಳಿಯುವಂತೆ ಮಾಡುತ್ತವೆ, ತನ್ಮೂಲಕ ಹೊಸ ಪ್ರಭೇದ ಉಗಮಕ್ಕೆ ಕಾರಣವಾಗುತ್ತವೆ. ಆದರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ DNA ಪ್ರತಿಕರಣದಲ್ಲಿ ಸಣ್ಣ ತಪ್ಪುಗಳಿಂದ ಸ್ವಲ್ಪ ಪ್ರಮಾಣದ ಭಿನ್ನತೆಗಳು ಉಂಟಾಗುತ್ತವೆ. ಅಧಿಕ ಪ್ರಮಾಣದ ಭಿನ್ನತೆಗಳು ಉಂಟಾದಲ್ಲಿ ಜೀವಿಗಳು ಬದುಕುಳಿಯುವ ಸಾಧ್ಯತೆ ಕಡಿಮೆಯಾಗುತ್ತವೆ. ಪ್ರಶ್ನೆ 11. ಒಂದು ಸಂತತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರು ಸಮಾನ ಆನುವಂಶಿಕ ಕೊಡುಗೆ ಹೇಗೆ ಖಚಿತಪಡಿಸಿಕೊಳ್ಳುವಿರಿ? ಉತ್ತರ: ಮಾನವನ ಪ್ರತಿಯೊಂದು ಜೀವಕೋಶವು 22 ಜೊತೆ ಕಾಯಕ ವರ್ಣತಂತುಗಳನ್ನು ಮತ್ತು 1 ಜೊತೆ ಪ್ರಜನನ ವರ್ಣತಂತುಗಳನ್ನು ಹೊಂದಿರುವ ಹೆಣ್ಣಿನಲ್ಲಿ 2 X ರೀತಿಯ ಪ್ರಜನನ ವರ್ಣತಂತುಗಳಿದ್ದರೆ ಗಂಡಿನಲ್ಲಿ 1 X ಮತ್ತು 1 Y ರೀತಿ ಪ್ರಜನನ ವರ್ಣತಂತುಗಳಿರುತ್ತವೆ. ಮಿಯಾಸಿಸ್ ವಿಭಜನೆಯಿಂದ ಲಿಂಗಾಣುಗಳು ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳನ್ನು ಪಡೆಯುತ್ತವೆ. ಆದ್ದರಿಂದ ಗಂಡು ಲಿಂಗಾಣುಗಳು 22 ಕಾಯಕ ವರ್ಣತಂತುಗಳು ಮತ್ತು X ಅಥವಾ Y ಎಂಬ ಪ್ರಜನನ ವರ್ಣತಂತುವನ್ನು ಪಡೆಯುತ್ತವೆ ಮತ್ತು ಹೆಣ್ಣು ಲಿಂಗಾಣು 22 ಕಾಯಕ ವರ್ಣತಂತುಗಳು ಮತ್ತು X ಎಂಬ ಪ್ರಜನನ ವರ್ಣತಂತುವನ್ನು ಪಡೆಯುತ್ತವೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗವಾಗಿ ಉತ್ಪತ್ತಿಯಾಗುವ ಮರಿಕೋಶವು 22 ವರ್ಣತಂತುಗಳು ಮತ್ತು X ಅಥವಾ Y ಎಂಬ ಪ್ರಜನನ ವರ್ಣತಂತುವನ್ನು ಗಂಡು ಲಿಂಗಾಣುವಿನಿಂದ ಮತ್ತು 22 ಕಾಯಕ ವರ್ಣತಂತುಗಳು ಮತ್ತು X ಎಂಬ ಪ್ರಜನನ ವರ್ಣತಂತುವನ್ನು ಹೆಣ್ಣು ಲಿಂಗಾಣುವಿನಿಂದ ಪಡೆಯುತ್ತವೆ. ಪ್ರಶ್ನೆ 12. ಜೀವೊಂದಕ್ಕೆ ಬದುಕುಳಿಯುವ ಅರ್ಹತೆ ಒದಗಿಸುವ ಭಿನ್ನತೆಗಳು ಮಾತ್ರ ಜೀವಿಸಬಹು ಸಮೂಹದಲ್ಲಿ ಉಳಿಯುತ್ತವೆ. ನೀವು ಈ ಹೇಳಿಕೆಯನ್ನು ಸಮರ್ಥಿಸುತ್ತೀರಾ? ಹೌದಾದರೆ ಏಕೆ? ಇಲ್ಲವಾದರೆ ಏಕಿಲ್ಲ? ಉತ್ತರ: ಜೀವ ಸಮೂಹದಲ್ಲಿ ನಿಸರ್ಗದ ಆಯ್ಕೆಯಿಂದಾಗಿ ಭಿನ್ನತೆಗಳು ಆ ಜೀವಿಗಳ ಬದುಕುಳಿಯುವಿಕೆಗೆ ಅನುಕೂಲವಾಗುತ್ತದೆ. ಜೀವಿಗಳು ಪರಿಸರದಲ್ಲಿ ಬದಲಾವಣೆಗಳಿಗೆ ಈ ಭಿನ್ನತೆಗಳಿಂದ ಹೊಂದಿಕೊಂಡು ಈ ಭಿನ್ನತೆಗಳೇ ಮುಂದಿನ ಪೀಳಿಗೆಗೆ ಅನುವಂಶಿಕವಾಗುತ್ತವೆ. ಜೀವಿಗಳ ವಿಕಾಸವು ಈ ರೀತಿ ನಿಸರ್ಗದ ಆಯ್ಕೆಯಿಂದ ನಡೆಯುತ್ತದೆ. ಕೆಲವೊಮ್ಮೆ ಭಿನ್ನತೆಗಳು ಆ ಜೀವಿ ಉಳಿಯುವಿಕೆಗೆ ಅನುಕೂಲವಾಗಿದ್ದರೆ ಆಕಸ್ಮಿಕವಾಗಿ ಉಂಟಾಗಿರುತ್ತವೆ. ಬದುಕುಳಿಯುವ ಪ್ರಯೋಜನವನ್ನು ನೀಡದಿದ್ದರೂ ಸಹ ಸಣ್ಣ ಸಮೂಹದಲ್ಲಿ ಅವಘಡಗಳು ಕೆಲವು ವಂಶವಾಹಿಗಳ ಪುನರಾವರ್ತನೆಯನ್ನು ಬದಲಾಯಿಸಬಹುದು. ಇದನ್ನು ಅನುವಂಶೀಯ ದ್ವಿಕೃತಿ ಎನ್ನುವರು. ಈ ರೀತಿಯ ಅನುವಂಶೀಯ ದ್ವಿಕೃತಿ ಜೀವಿಯ ಬದುಕುಳಿಯುವ ಅರ್ಹತೆಯನ್ನು ಒದಗಿಸದೆ ಭಿನ್ನತೆಯನ್ನು ಉಂಟುಮಾಡುತ್ತದೆ. ಅಭ್ಯಾಸದಲ್ಲಿ ಬರುವ ಪ್ರಶ್ನೋತ್ತರಗಳು. 1.
ಒಂದು ಗುಣ ಎ ಅಲೈಂಗಿಕವಾಗಿ ಪುನರುತ್ಪಾದನೆ ನಡೆಸುವ ಪ್ರಭೇದವೊಂದರ ಜೀವಿ ಸಂದಣಿ ಶೇಕಡ 10ರಷ್ಟಿರುತ್ತದೆ. ಮತ್ತೊಂದು ಗುಣ ಬಿ ಅದೇ ಸಮೂಹ ಶೇಕಡ 60ರಷ್ಟಿದೆ. ಯಾವ ಗುಣ ಮೊದಲು ಹುಟ್ಟಿಕೊಂಡಿರಬಹುದು? ಉತ್ತರ: ಗುಣ ಎ ಯು ಶೇಕಡ 10 ಇರುವ ಕಾರಣ ಅದು ಇತ್ತೀಚೆಗೆ ಹುಟ್ಟಿಕೊಂಡಿರಬಹುದು. ಮತ್ತು ಗುಣ ಬಿ ಶೇಕಡ 60 ಇರುವ ಕಾರಣ ಮೊದಲು ಹುಟ್ಟಿಕೊಂಡಿರಬಹುದು. ಪ್ರಶ್ನೆ 2. ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವಿಕೆ ಹೇಗೆ ಪ್ರೋತ್ಸಾಹಿಸುತ್ತವೆ? ಚಿತ್ರ ಮುಖಾಂತರ. ಉತ್ತರ: ಕೆಲವೊಮ್ಮೆ ಪರಿಸರದಲ್ಲಿ ಉಂಟಾಗುವ ದಿಢೀರ್ ಬದಲಾವಣೆಗಳು ಒಂದು ಪ್ರಭೇದ ಜೀವಿಗಳಿಗೆ ಬದುಕಲು ಅನಾನುಕೂಲವಾಗಿ ಪರಿಣಮಿಸುತ್ತವೆ. ಉದಾಹರಣೆಗೆ, ಜಲ ಪರಿಸರ ವ್ಯವಸ್ಥೆಯಲ್ಲಿ ನೀರಿನ ತಾಪದಲ್ಲಿ ಒಮ್ಮೆಲೆ ಏರಿಕೆ ಕಂಡುಬಂದರೆ ಅಲ್ಲಿ ವಾಸಿಸುವ ಬಹುತೇಕ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಆದರೆ ಕೆಲವು ಬ್ಯಾಕ್ಟೀರಿಯಾಗಳು ತಾಪದಲ್ಲಿ ಹೆಚ್ಚಳ ಸಹಿಸಿಕೊಂಡು ಬದುಕುಳಿಯುತ್ತವೆ. ಒಂದು ವೇಳೆ ಈ ಬ್ಯಾಕ್ಟೀರಿಯಾಗಳು ಬದುಕುಳಿಯದಿದ್ದರೆ ಅವುಗಳ ಪ್ರಭೇದವೇ ನಾಶವಾಗಿ ಬಿಡುತ್ತವೆ. ಮುಂದಿನ ಪ್ರಶ್ನೆ: ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡೆಲರ ಪ್ರಯೋಗ ಹೇಗೆ ತೋರಿಸುತ್ತವೆ? ಉತ್ತರ: ಮೆಂಡೆಲರು ಶುದ್ಧ, ಎತ್ತರ ಮತ್ತು ಕುಬ್ಜವಾದ ಬಟಾಣಿ ತಳಿಗಳನ್ನು ಸಂಕರಿಸಿದರು. ಅವುಗಳಿಂದ ದೊರೆತ ಬೀಜಗಳನ್ನು ಬಿತ್ತಿದರು ಮತ್ತು ಪಡೆದ ಸಸ್ಯಗಳನ್ನು ಮೊದಲನೇ ತಳಿ ಪೀಳಿಗೆ F1 ಎಂದು ಕರೆದರು. ಈ ಸಸ್ಯಗಳೆಲ್ಲವೂ ಎತ್ತರವಾಗಿದ್ದವು. ಈ ಎತ್ತರ ಸಸ್ಯಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶವಾಗುವಂತೆ ನೋಡಿಕೊಂಡರು. ದೊರೆತ ಬೀಜಗಳನ್ನು ಬಿತ್ತಿದಾಗ ಪಡೆದ ತಳಿ ಪೀಳಿಗೆಯನ್ನು ಎರಡನೇ ತಳಿ ಪೀಳಿಗೆ F2 ಎಂದು ಕರೆದರು. ಈ ಸಸ್ಯಗಳೆಲ್ಲವೂ ಮೊದಲನೇ ತಳಿಯ ಪೀಳಿಗೆಯಂತೆ ಎತ್ತರವಾಗಿರಲಿಲ್ಲ. ಬದಲಾಗಿ ಅವುಗಳ 1/4 ಭಾಗ ಸಸ್ಯಗಳು ಕುಬ್ಜವಾಗಿದ್ದವು. ಈ ಪ್ರಯೋಗದಿಂದ ಮೆಂಡೆಲರು ತೆಗೆದುಕೊಂಡ ತೀರ್ಮಾನವೆಂದರೆ ಮೊದಲನೇ ತಳಿ ಪೀಳಿಗೆಯಲ್ಲಿ ದೊರೆತ ಎತ್ತರ ಸಸ್ಯ ಶುದ್ಧ ಸ್ಥಳ ಆಗಿರಲಿಲ್ಲ. ಬದಲಾಗಿ ಅವುಗಳಲ್ಲಿ ಎತ್ತರ ಮತ್ತು ಕುಬ್ಜ ಎರಡೂ ಗುಣಗಳು ಇದ್ದವು. ಅವುಗಳೆಲ್ಲವೂ ಎತ್ತರವಾಗಿರಲು ಕಾರಣ ಎತ್ತರ ಗುಣ ಪ್ರಬಲವಾಗಿರಬಹುದು ಅಥವಾ ಕುಬ್ಜ ಗುಣ ಪ್ರಬಲವಾಗಿರಬಹುದು. ಮುಂದಿನ ಪ್ರಶ್ನೆ: ಗುಣಗಳು ಸ್ವತಂತ್ರವಾಗಿ ಅನುವಂಶಿಕವಾಗುತ್ತವೆ ಅಥವಾ ಮೆಂಡೆಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಚಿತ್ರ ಮುಖಾಂತರ. ಉತ್ತರ: ಮೊದಲನೇ ತಳಿ ಪೀಳಿಗೆಯಲ್ಲಿ ದುಂಡಾದ ಹಳದಿ ಬೀಜಗಳನ್ನು ಹೊಂದಿರುವ ಸಸ್ಯಗಳು ದೊರೆತ ಕಾರಣ ದುಂಡಿಗೆ ಮತ್ತು ಹಳದಿ ಗುಣಗಳು ಪ್ರಬಲವಾದವು ಎಂದು ತಿಳಿಯಬಹುದಾಗಿದೆ. ಈ ಮೊದಲನೇ ತಳಿ ಪೀಳಿಗೆಯು F1 ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶವಾಗುವಂತೆ ಮಾಡಿದಾಗ ಎರಡನೇ ತಳಿ ಪೀಳಿಗೆಯಲ್ಲಿ F2 ದುಂಡನೆ ಹಳದಿ, ದುಂಡನೆ ಹಸಿರು, ಸುಕ್ಕಾದ ಹಳದಿ ಮತ್ತು ಸುಕ್ಕಾದ ಹಸಿರು ಸಸ್ಯಗಳು 9:3, 3:1 ಅನುಪಾತದಲ್ಲಿ ದೊರೆತವು. ಈ ರೀತಿ ತಳೀಕರಣದಲ್ಲಿ ಎರಡು ಜೊತೆ ಗುಣಗಳು ಸ್ವತಂತ್ರವಾಗಿ ಅನುವಂಶಿಕವಾಗುವಂತೆ ಎಂದು ತಿಳಿದು ಬರುತ್ತದೆ. ಚಿತ್ರ ಮುಖಾಂತರ. ಪ್ರಶ್ನೆ 3. ಎ ಗುಂಪಿನ ರಕ್ತದ ಗುಂಪು ಹೊಂದಿರುವ ಗಂಡಸು O ರಕ್ತದ ಗುಂಪಿನ ಮಹಿಳೆಯನ್ನು ಮದುವೆಯಾಗುತ್ತಾನೆ. ಅವರ ಮಗಳು O ರಕ್ತದ ಗುಂಪನ್ನು ಹೊಂದಿದ್ದಾಳೆ. ಈ ಮಾಹಿತಿಯು ನಿಮಗೆ ರಕ್ತದ ಎ ಅಥವಾ O ಗುಣಗಳಲ್ಲಿ ಯಾವುದು ಪ್ರಬಲ ಎಂದು ಹೇಳಲು ಸಾಕಾಗುತ್ತದೆ. ಹೌದಾದರೆ ಏಕೆ, ಇಲ್ಲವಾದರೆ ಏಕಿಲ್ಲ? ಉತ್ತರ: ಇಲ್ಲ. ಈ ಮಾಹಿತಿಯು ಯಾವ ರಕ್ತ ಗುಂಪು ಪ್ರಬಲ ಎಂದು ಹೇಳಲು ಸಾಕಾಗುವುದಿಲ್ಲ, ಏಕೆಂದರೆ ಅವರ ಅಂಶದ ರಕ್ತದ ಗುಂಪುಗಳ ಮಾಹಿತಿಯು ಲಭ್ಯವಿಲ್ಲ. ಪ್ರಶ್ನೆ 4. ಮಾನವರಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತವೆ? ಚಿತ್ರಮುಖ. ತಾಯಿ, ತಂದೆ, ತಾಯಿ, XY, XX. ಚಿತ್ರಮುಖಾಂತರ. XX ಮಗಳು, XY ಮಗ, XX ಮಗಳು, XY ಮಗ. ಉತ್ತರ: ಮಾನವರಲ್ಲಿ ಹೆಣ್ಣು 2 X ಮತ್ತು ಗಂಡು 1 X ಮತ್ತು Y ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಮಹಿಳೆಯರು XX ಮತ್ತು ಪುರುಷರು XY ಆಗಿದ್ದಾರೆ. ಲಿಂಗಾಣುಗಳು ಉತ್ಪತ್ತಿಯಾಗುವ ಅಂದರೆ ಮಿಯಾಸಿಸ್ ವಿಭಜನೆ ಸಮಯದಲ್ಲಿ ವರ್ಣತಂತುಗಳ ಅರ್ಧದಷ್ಟು ಆಗುತ್ತವೆ. ಅಂದರೆ ಹೆಣ್ಣಿನಿಂದ X ಮತ್ತು ಗಂಡಿನಿಂದ X ಅಥವಾ Y ವರ್ಣತಂತುಗಳನ್ನು ಉತ್ಪತ್ತಿ ಆಗುತ್ತವೆ. ಆದ್ದರಿಂದ ಲಿಂಗ ನಿರ್ಧಾರ ಗಂಡಿನ ವರ್ಣತಂತುಗಳಿಂದ ಆಗುತ್ತದೆ. ಗಂಡಿನ X ವರ್ಣತಂತು ಹೆಣ್ಣಿನ X ವರ್ಣತಂತುವಿನ ಜೊತೆಗೂಡಿದರೆ
ಹುಟ್ಟು ಮಗು ಹೆಣ್ಣಾಗಿರುತ್ತದೆ. ಮತ್ತು ಗಂಡಿನ Y ಹೆಣ್ಣಿನ X ಜೊತೆಗೂಡಿದರೆ ಹುಟ್ಟು ಮಗು ಗಂಡಾಗಿರುತ್ತದೆ. ಮುಂದಿನ ಪ್ರಶ್ನೆ, ನಿರ್ದಿಷ್ಟ ಗುಣವಿರುವ ಜೀವಿಗಳು ಜೀವಿಸಬಹುದೆಂಬುದರಲ್ಲಿ ಹೆಚ್ಚಾಗುವ ವಿವಿಧ ರೀತಿಗಳಾವು? ಉತ್ತರ: 1. ನಿಸರ್ಗದ ಆಯ್ಕೆಯ ಮೂಲಕ. 2. ಉತ್ಪರಿವರ್ತನೆಗಳ ಮೂಲಕ. 3. ಅರ್ಜಿಸಿದ ಲಕ್ಷಣಗಳು ಅನುವಂಶಿಕವಾದಾಗ. ಪ್ರಶ್ನೆ 2. ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಅನುವಂಶಿಕವಾಗುವುದಿಲ್ಲ ಏಕೆ? ಉತ್ತರ: ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಕಾಯಕೋಶಗಳಲ್ಲಿ ಬದಲಾವಣೆಗಳು ತರುತ್ತವೆ ಹೊರತು ಲಿಂಗಾಣುಗಳಲ್ಲಿ ಬದಲಾವಣೆ ತರುವುದಿಲ್ಲ. ಆದ್ದರಿಂದ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಅನುವಂಶಿಕವಾಗಿರುವುದಿಲ್ಲ. ಪ್ರಶ್ನೆ 3. ಕಡಿಮೆ ಸಂಖ್ಯೆಯ ಹುಲಿಗಳು ಬದುಕುಳಿಯುತ್ತಿರುವ ತಳಿಶಾಸ್ತ್ರ ದೃಷ್ಟಿಕೋನದಿಂದ ಚಿಂತೆಗೆ ಕಾರಣವಾಗಿದೆ ಏಕೆ? ಉತ್ತರ: ಹುಲಿಗಳ ಕಡಿಮೆ ಸಂಖ್ಯೆಯು ಕಡಿಮೆ ಭಿನ್ನತೆಯ ಸೂಚಕವಾಗಿದೆ. ಇದರಿಂದ ಮುಂದಿನ ಪೀಳಿಗೆಯು ಹುಲಿಗಳಲ್ಲಿ ಭಿನ್ನತೆಯು ಕಡಿಮೆಯಾಗುತ್ತದೆ ಎಂಬುದನ್ನು ತಳಿಶಾಸ್ತ್ರ ದೃಷ್ಟಿಕೋನದಿಂದ ಚಿಂತೆಗೆ ಕಾರಣವಾಗಿದೆ. ಮುಂದಿನ ಪ್ರಶ್ನೆ, ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶ ಯಾವುದು? ಉತ್ತರ: ನಿಸರ್ಗದ ಆಯ್ಕೆ. 2. ಉತ್ಪರಿವರ್ತನೆಗಳು. 3. ಅರ್ಜಿಸಿದ ಲಕ್ಷಣಗಳು ಅನುವಂಶಿಕವಾದಾಗ. ಪ್ರಶ್ನೆ 2. ಸ್ವಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯ ಪ್ರಭೇದಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆಯು ಒಂದು ಪ್ರಮುಖ ಅಂಶವಾಗುತ್ತದೆ. ಹೌದಾದರೆ ಏಕೆ? ಇಲ್ಲವಾದರೆ ಏಕಿಲ್ಲ? ಉತ್ತರ: ಇಲ್ಲ, ಏಕೆಂದರೆ ಭೌಗೋಳಿಕ ಬೇರ್ಪಡುವಿಕೆಯ ಸ್ವಕೀಯ ಪರಾಗಸ್ಪರ್ಶಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಯಾಕೆಂದರೆ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗವು ಅದೇ ಹೂವಿನ ಶಲಾಕೆಯ ಮೇಲೆ ಬೀಳುತ್ತದೆ. ಪ್ರಶ್ನೆ 3. ಅಲೈಂಗಿಕ ಸಂತಾನೋತ್ಪತ್ತಿ ಮಾಡುವ ಜೀವಿಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆ ಒಂದು ಪ್ರಮುಖ ಅಂಶವಾಗುತ್ತದೆ. ಹೌದಾದರೆ ಏಕೆ? ಇಲ್ಲವಾದರೆ ಏಕಿಲ್ಲ? ಉತ್ತರ: ಅಲೈಂಗಿಕ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕೇವಲ ಒಂದು ಜೀವಿ ಪಾಲ್ಗೊಳ್ಳುತ್ತದೆ. ಅವುಗಳಲ್ಲಿ DNA ಸರಿಯಾಗಿ ಅನುವಂಶಿಕವಾಗದಿದ್ದರೆ ಭಿನ್ನತೆಯು ಉಂಟಾಗಲು ಕಾರಣವಾಗುತ್ತದೆ. ಆದ್ದರಿಂದ ಭೌಗೋಳಿಕ ಬೇರ್ಪಡುವಿಕೆ ಈ ಜೀವಿಗಳ ಪ್ರಭೇದೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಜೀವಿ ವಿಕಾಸೀಯ ನಿಯಮಾನುಸಾರವಾಗಿ ಎರಡು ಪ್ರಭೇದಗಳ ಎಷ್ಟು ಹತ್ತಿರವಾಗಿವೆ ಎಂದು ತಿಳಿಸುವ ಗುಣಗಳಿಗೆ ಒಂದು ಉದಾಹರಣೆ ಕೊಡಿ. ಉತ್ತರ: ಡೈನೋಸಾರ್ಗಳಲ್ಲಿ ಕಂಡುಬಂದ ರೆಕ್ಕೆಗಳು ಮತ್ತು ಹಕ್ಕಿಯ ರೆಕ್ಕೆಗಳನ್ನು ಹೋಲಿಸಿದಾಗ ಸರೀಸೃಪಗಳಿಂದ ಹಕ್ಕಿಗಳ ಉಗಮವಾಯಿತು ಎಂದು ತಿಳಿದು ಬರುತ್ತದೆ. ಡೈನೋಸಾರ್ಗಳಲ್ಲಿ ರೆಕ್ಕೆಗಳು ಮತ್ತು ದೇಹದ ಉಷ್ಣತೆಯನ್ನು ಕಾಪಾಡಲು ಸಹಾಯಕವಾದರೆ ಹಕ್ಕಿಗಳಲ್ಲಿ ಅದು ಹಾರಾಡಲು ಸಹಾಯಕವಾಗಿದೆ. ಇದು ಸರೀಸೃಪಗಳಿಗೆ ಮತ್ತು ಹಕ್ಕಿಗಳಿಗೂ ಇರುವ ನಿಕಟ ಸಂಬಂಧವನ್ನು ತಿಳಿಸುತ್ತದೆ ಮತ್ತು ರೆಕ್ಕೆಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ ಎಂದು ತಿಳಿದು ಬರುತ್ತದೆ. ಪ್ರಶ್ನೆ 2. ಚಿಟ್ಟೆ ರೆಕ್ಕೆ ಹಾಗೂ ಬಾವಲಿ ರೆಕ್ಕೆಗಳನ್ನು ಸಮರೂಪಿ ಅಂಗಗಳೆಂದು ಪರಿಗಣಿಸಬಹುದು. ಹೌದಾದರೆ ಏಕೆ? ಇಲ್ಲವಾದರೆ ಏಕಿಲ್ಲ? ಉತ್ತರ: ಚಿಟ್ಟೆ ರೆಕ್ಕೆ ಮತ್ತು ಬಾವಲಿ ರೆಕ್ಕೆ ಎರಡೂ ಕೂಡ ಹಾರಲು ಸಹಾಯ ಮಾಡುವ ಅಂಗಗಳು. ಅವು ಮಾಡುವ ಕಾರ್ಯ ಒಂದೇ ಆದರೂ ರಚನೆಯಲ್ಲಿ ವ್ಯತ್ಯಾಸ ಹೊಂದಿವೆ. ಆದ್ದರಿಂದ ಕಾರ್ಯನಿರೂಪಿ ಅಂಗಗಳೇ ಹೊರತು ಸಮರೂಪಿ ಅಂಗಗಳಲ್ಲ. ಪ್ರಶ್ನೆ 3. ಪಳೆಯುಳಿಕೆ ಎಂದರೆ ಅವು ವಿಕಾಸ ಪ್ರಕ್ರಿಯೆ ಕುರಿತು ನಿಮಗೆ ಏನು ತಿಳಿಯುತ್ತದೆ? ಉತ್ತರ: ಸತ್ತ ಜೀವಿಗಳ ದೇಹ ಅಥವಾ ದೇಹ ಭಾಗಗಳ ಪಡೆಯಚ್ಚಿನ ಅವಶೇಷಗಳ ಪಳೆಯುಳಿಕೆಗಳು. ಪಳೆಯುಳಿಕೆ ಈಗಿರುವ ಸಸ್ಯ ಅಥವಾ ಪ್ರಾಣಿಗಳ ಪೂರ್ವಜರನ್ನು ಪ್ರತಿನಿಧಿಸುತ್ತವೆ. ಅವುಗಳ ಗುಣಲಕ್ಷಣವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಈಗಿರುವ ಜೀವಿಗಳ ದೇಹ ರಚನೆ ಅಥವಾ ಗುಣಲಕ್ಷಣಗಳಿಂದ ವಿಕಾಸ ಹೇಗೆ ಆಯಿತು ಎಂದು ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ, ನೋಡಲು ಪರಸ್ಪರ ವಿಭಿನ್ನವಾಗಿರುವ ಗಾತ್ರ, ಬಣ್ಣ, ರೂಪ ಹೊಂದಿರುವ ಮಾನವ ಜೀವಿಗಳೆಲ್ಲರೂ ಒಂದೇ ಪ್ರಭೇದಕ್ಕೆ ಸೇರಿರುವರೆಂದು ಹೇಳಲಾಗುತ್ತದೆ ಏಕೆ? ಉತ್ತರ: ತಮ್ಮಲ್ಲೇ ಸಂತಾನೋತ್ಪತ್ತಿ ಮಾಡಿ ತಮ್ಮನ್ನೇ ಹೋಲುವ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲ ಜೀವಿಗಳ ಗುಂಪಿಗೆ ಪ್ರಭೇದ ಎನ್ನುವರು. ಮಾನವರಲ್ಲಿ ಕಂಡುಬರುವ ವಿಭಿನ್ನ ಗಾತ್ರ, ಬಣ್ಣ, ರೂಪಗಳು ಪರಿಸರದಿಂದ ನಿಯಂತ್ರಣಕ್ಕೊಳಪಟ್ಟ ಈ ಲಕ್ಷಣಗಳನ್ನು ಆಧರಿಸಿ ವಿಭಿನ್ನ ಮಾನವಗಳನ್ನು ನಾವು ಕಾಣಬಹುದಾಗಿದೆ. ಆದರೆ ಈ ವಿಭಿನ್ನಗಳಾಗಿರುವ ಮಾನವನ ಕುಲಗಳೆಲ್ಲವೂ ತಮ್ಮಲ್ಲಿ ಸಂತಾನೋತ್ಪತ್ತಿ ಮಾಡಿ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಹೊಂದಿರುವ ಕಾರಣ ಮಾನವ ಜೀವಿಗಳೆಲ್ಲವೂ ಒಂದೇ ಪ್ರಭೇದಕ್ಕೆ ಸೇರಿವೆ ಎಂದು ಹೇಳಲಾಗುತ್ತದೆ. ಪ್ರಶ್ನೆ 2. ಜೀವಿ ವಿಕಾಸೀಯ ನಿಯಮಗಳನುಸಾರವಾಗಿ ಬ್ಯಾಕ್ಟೀರಿಯಾ, ಜೇಡು, ಮೀನು ಹಾಗೂ
ಚಿಂಪಾಂಜಿಗಳಲ್ಲಿ ಯಾವುದು ಉತ್ತಮ ದೇಹ ವಿನ್ಯಾಸ ಹೊಂದಿದೆ, ಏಕೆ ಮತ್ತು ಏಕೆಲ್ಲ? ಉತ್ತರ: ಉತ್ತಮ ದೇಹ ವಿನ್ಯಾಸವನ್ನು ಜೀವ ವಿಕಾಸದೊಂದಿಗೆ ಸಮೀಕರಿಸಲು ಸಾಧ್ಯವಿಲ್ಲ. ವಿಕಾಸವು ಹೆಚ್ಚು ಸಂಕೀರ್ಣ ದೇಹ ವಿನ್ಯಾಸವುಳ್ಳ ಜೀವಿಗಳ ಉತ್ಪತ್ತಿ ಕಾರಣವಾಗಿದೆ. ಸರಳ ದೇಹ ವಿನ್ಯಾಸವನ್ನು ಹೊಂದಿರುವ ಬ್ಯಾಕ್ಟೀರಿಯಾ ಭೂಮಿ ಮೇಲಿನ ಎಲ್ಲ ರೀತಿಯ ಆಯಾಸಗಳಲ್ಲಿ ಕಂಡುಬರುತ್ತವೆ. ಅವು ಅತಿ ಉಷ್ಣ ವಾತಾವರಣದಲ್ಲಿಯೂ ಆಳ ಸಮುದ್ರದಲ್ಲಿಯೂ ತಣ್ಣನೆ ವಾತಾವರಣದಲ್ಲೂ ಕೂಡ ಬದುಕುಳಿಯಬಲ್ಲವು. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ. ಅಡ್ಮಿಷನ್ ಓಪನ್ ರೆಗ್ಯುಲರ್ ಆ್ಯಂಡ್ ಸಮರ್ ವೆಕೇಷನ್ಸ್. ಸೊ ವಿಳಾಸ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ ನಗರ್ ವಿಜಯಪುರ. ಅಡ್ಮಿಷನ್ ಓಪನ್ 9th, 8th, 7th, 4th and Navodaya Sainik School Kittur coaching and Army coachings. So admission open NCERT and CBC all class